ಏನ್ ಹುಡುಕ್ತಾ ಇದ್ದೀರಾ ಅವಾಗ್ಲಿಂದ? ಏನಿಲ್ಲ, ಬೆಳಿಗ್ಗೆಯಿಂದ ಯಾಕೋ ಸ್ವಲ್ಪ ಹೊಟ್ಟೆ ಸರಿ ಇರ್ಲಿಲ್ಲ, ಅದಕ್ಕೆ ORS ಇದೆಯಾ ಅಂತ ನೋಡ್ತಾ ಇದ್ದೆ. ಬಟ್ ಬೇಕಾಗಿರೋ ಟೈಮಲ್ಲೇ ಸಿಗೋದಿಲ್ಲ ಇದು. ಅಯ್ಯೋ ಅಷ್ಟೇನಾ? ಮನೆಯಲ್ಲೇ ನಾವು ORS ನ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಬನ್ನಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓ, ಹಾಗಿದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ಬನ್ನಿ ಮತ್ತೆ ಮಾಡೋಣ. ಮನೆಯಲ್ಲೇ ORS ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು 1 ಲೀಟರ್ ವಾಟರ್, ಶುಗರ್ ಹಾಗೂ ಸಾಲ್ಟ್. ಲೆಮನ್ ನೀವು ಆಪ್ಷನಲ್ ಆಗಿ ಆಡ್ ಮಾಡಬಹುದು. ಮೊದಲನೇ ಸ್ಟೆಪ್ನಲ್ಲಿ 1 ಲೀಟರ್ ನೀರನ್ನು ಬಾಯ್ಲ್ ಮಾಡಿ ಅದರ ನಂತರ ಅದನ್ನ ಕೂಲ್ ಮಾಡೋಣ. ನೀರನ್ನು ಬಾಯ್ಲ್ ಮಾಡೋದ್ರಿಂದ ಅದರಲ್ಲಿರುವಂತಹ ಕೀಟಾಣುಗಳನ್ನು ನಾವು ಈಸಿಲಿ ರಿಮೂವ್ ಮಾಡಬಹುದು. ಬಾಯ್ಲ್ ಮಾಡಿ ಕೂಲ್ ಅಂತೂ ಮಾಡಿದ್ವಿ. ಈಗ ಇದಕ್ಕೆ ನೀವು 6 ಟೀ ಸ್ಪೂನ್ ಶುಗರ್ ಹಾಕಿ ಹಾಗೆ ಅರ್ಧ ಟೀ ಸ್ಪೂನ್ ಸಾಲ್ಟ್ ಮಿಕ್ಸ್ ಮಾಡಿ. ಸೊ 1 ಟೀ ಸ್ಪೂನ್ ಅಂದ್ರೆ 5 ಗ್ರಾಮ್ಸ್ ಅಲ್ವಾ? 1 2 3 4 5 6 ಟೀ ಸ್ಪೂನ್ ಶುಗರ್ ಆಯ್ತು. ಈಗ ಹಾಫ್ ಟೀ ಸ್ಪೂನ್ ಸಾಲ್ಟ್ ಅಲ್ವಾ? ಇದನ್ನ ನೀವು ಮಿಕ್ಸ್ ಮಾಡಿದ್ರೆ ಇದೇ ನಿಮ್ಮ ಕ್ಲಾಸಿಕ್ ORS. ಕೆಲವೊಂದು ಸಲ ಫ್ಲೇವರಿಗೆ ಹಾಗೂ ಸಿಟ್ರಿಕ್ ಆಸಿಡ್ ಕಾಂಪೋನೆಂಟ್ಗೆ ಹಾಫ್ ಲೆಮನ್ ಜ್ಯೂಸ್ ಇಲ್ಲ ಹಾಫ್ ಆರೆಂಜ್ ಜ್ಯೂಸ್ ಕೂಡ ನೀವು ಇದಕ್ಕೆ ಆಡ್ ಮಾಡಬಹುದು. ಓಕೆ, ಸೊ ಬೆನಿಫಿಟ್ ಇದೆ ಮತ್ತೆ ಫ್ಲೇವರ್ ಬರುತ್ತೆ ಅಂದ್ರೆ ಇದನ್ನ ಯಾಕೆ ಮಿಸ್ ಮಾಡೋದು? ಸೊ ನೋಡ್ತಾ ಇದ್ದೀರಾ ಅಲ್ಲ, ಮನೆಯಲ್ಲೇ ನೀವು ಎಷ್ಟು ಈಸಿಲಿ ORS ನ ಪ್ರಿಪೇರ್ ಮಾಡಬಹುದು. ಇಂಥ ಲೈಫ್ ಸೇವಿಂಗ್ ಡ್ರಿಂಕ್ ಮಾಡೋದನ್ನ ಪ್ರತಿಯೊಬ್ರು ತಿಳ್ಕೊಂಡಿರ್ಬೇಕು. ಇದನ್ನ ಆಕ್ಚುಲಿ ಸ್ಕೂಲಲ್ಲಾಗ್ಲಿ, ಹಾಸ್ಪಿಟಲ್ಸ್ ಅಥವಾ ಮನೇಲೆ ಮಕ್ಕಳಿಗೆ ಪ್ರಿಪೇರ್ ಮಾಡೋದನ್ನ ಒಂದು ಆಕ್ಟಿವಿಟಿ ತರ ಮಾಡಿ ಅವರಿಗೆ ತಿಳಿಸ್ಕೊಡೋದು ತುಂಬಾ ನೆಸೆಸರಿ ಇದೆ ಅಂತ ಅನಿಸ್ತಿದೆ. ನೀವಿವತ್ತು ನನಗೆ ಈ ಸಿಂಪಲ್ ಮೆಥಡ್ ಅನ್ನ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.